ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆ ನಾವು ಮಾಡುವಂತಹ ಈ ಒಂದು ಸಣ್ಣ ತಪ್ಪಿನಿಂದ ಅದೇ ರೀತಿಯಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತದೆ. ಹೌದು ಸ್ನೇಹಿತರೆ, ನಮ್ಮ ಮನೆಯ ಒಳಗಡೆ ಈ ಒಂದು ತಪ್ಪನ್ನು ಮಾಡುವುದರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಮಾತೆ ನಿಲ್ಲುವುದಿಲ್ಲ, ಲಕ್ಷ್ಮೀ ಮಾತೆ ಮನೆಯಲ್ಲಿ ನೆಲೆಸುವುದಿಲ್ಲ. ಆಗ ನಮಗೆ ಹಣಕಾಸಿನ ಆರ್ಥಿಕ ಪರಿಸ್ಥಿತಿಯ ತೊಂದರೆ ಅನ್ನುವಂಥದ್ದು ಬರುತ್ತದೆ. ಕಷ್ಟಗಳು ಬರೋದಕ್ಕೆ ಶುರುವಾಗುತ್ತೆ. ನಮಗೇನು ಅಂತಲೇ ಗೊತ್ತಾಗೋದಿಲ್ಲ. ಏನು ತಪ್ಪು ಮಾಡಿದ್ದೀವಿ ನಾವು, ಯಾಕೆ ಈ ರೀತಿ ಆಯಿತು ಅಂತ ಯೋಚನೆಯನ್ನು ಮಾಡ್ತಾ ಇರ್ತೀವಿ. ಹೌದು ಸ್ನೇಹಿತರೆ, ನಮ್ಮ ಮನೆಯ ಒಳಗಡೆ ನಾವು ಈ ಉಗುರು ಅಂದರೆ ನಮ್ಮ ಬೆರಳಿನಲ್ಲಿ ಇರುವಂಥ ಉಗುರುಗಳನ್ನು ನಾವು ಯಾವಾಗಲೂ ಅಷ್ಟೇ ಶುಕ್ರವಾರದ ದಿನ ಮತ್ತು ಮಂಗಳವಾರದ ದಿವಸ ನಮ್ಮ ಮನೆಯ ಒಳಗಡೆ ಉಗುರನ್ನು ಕಟ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ಉಗುರನ್ನು ಕಟ್ ಮಾಡಬೇಡಿ. ಅದರಲ್ಲೂ ಶುಕ್ರವಾರ ಮಂಗಳವಾರದ ದಿನ ಈ ತಪ್ಪನ್ನು ಮಾಡಿದರೆ, ಉಗುರನ್ನು ಮನೆಯ ಒಳಗಡೆ ನಾವು ಕಟ್ ಮಾಡಿದರೆ ಖಂಡಿತವಾಗಿಯೂ ನಾವು ಕಷ್ಟವನ್ನು ಅನುಭವಿಸ್ತೀವಿ. ಅದಕ್ಕೇ ಯಾವಾಗಲೂ ಅಷ್ಟೇ ಮನೆಯ ಹೊರಗಡೆ ಉಗುರನ್ನು ಕಟ್ ಮಾಡಬೇಕು. ಅದರಲ್ಲೂ ಸಹ ನಾವು ನಮ್ಮ ಮಕ್ಕಳಿಗಾದ್ರೂ ಸಹ ಹೇಳಬೇಕು. ಅವರಿಗೆ ಗೊತ್ತಿಲ್ಲದೆ ಇದ್ದಾಗ ನಾವು ಹೇಳಬೇಕು. ಆವಾಗ ಅಂದರೆ ಸಂಜೆ ಟೈಮಲ್ಲಿ ಕಟ್ ಮಾಡುವುದು, ಉಗುರನ್ನು ದೀಪ ಹಚ್ಚಿದ ಮೇಲೆ ಕಟ್ ಮಾಡುವುದು, ಅಥವಾ ಮಂಗಳವಾರದ ದಿವಸ ಶುಕ್ರವಾರದ ದಿವಸ ಉಗುರನ್ನು ಕಟ್ ಮಾಡಿದರೆ, ಅದರಲ್ಲೂ ಮನೆಯ ಒಳಗಡೆ, ಅದರಲ್ಲೂ ಅಡುಗೆ ಮನೆಯ ಒಳಗಡೆ ಅಂತೂ ಕಟ್ ಮಾಡಲೇಬಾರ್ದು. ಅಡುಗೆ ಮನೆಯಲ್ಲಿ ತಾಯಿ ಲಕ್ಷ್ಮೀ ಮಾತೆ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾರೆ. ಹಾಗಾಗಿಬಿಟ್ಟು ಈ ತಪ್ಪನ್ನು ಮಾಡಿದರೆ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಮಾತೆ ನಿಲ್ಲುವುದಿಲ್ಲ, ನೆಲೆಸುವುದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಹೇಳುವುದು, ಈ ಚಿಕ್ಕ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮಕ್ಕಳಿಗೂ ಗೊತ್ತಿಲ್ಲದೆ ಇರುವಂಥ ನಮ್ಮ ಮಕ್ಕಳಿಗೂ ಸಹ ಹೇಳಿ, ಮನೆಯ ಒಳಗಡೆ ಉಗುರನ್ನು ಕಟ್ ಮಾಡಬೇಡಿ. ಮಂಗಳವಾರದ ದಿವಸ ಶುಕ್ರವಾರದ ದಿನ ಮಾಡಬಾರ್ದು. ವಾರದಲ್ಲಿ ಒಂದು ಸಾರಿ ಅಂದರೆ ಭಾನುವಾರದ ದಿನ ಈ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ನಾವು. ಅದರಲ್ಲೂ ಮನೆಯ ಹೊರಗಡೆ ಕೂತ್ಬಿಟ್ಟು ಉಗುರನ್ನು ಕಟ್ ಮಾಡಿ ಆಮೇಲೆ ಅದನ್ನು ಯಾರೂ ತುಳಿಬಾರ್ದು. ನಮ್ಮ ದಾರಿದ್ರ್ಯ ಅನ್ನುವಂಥದ್ದು ಅವ್ರಿಗೆ ದಾರಿದ್ರ್ಯ ಆಗುವಂಥದ್ದಾಗುತ್ತದೆ. ಹಾಗಾಗಿಬಿಟ್ಟು ತುಳಿಯದೇ ಇರುವಂಥ ಜಾಗಕ್ಕೆ ಆ ಉಗುರನ್ನೆಲ್ಲನೂ ಸಹ ಚಿಕ್ಕ ಚಿಕ್ಕ ಪೀಸ್ ಉಗುರುಗಳಿರ್ತಾವೆ ನೋಡಿ, ಅದನ್ನೆಲ್ಲ ತೊಗೊಂಡೋಗಿ ಹೊರಗಡೆ ಹಾಕಬೇಕು. ಅಂದರೆ ತುಳಿಯದೇ ಇರುವಂಥ ಜಾಗ ಅಂದರೆ ಗಿಡ ಇತ್ತು ಅಂದರೆ ಗಿಡದ ಬುಡಕ್ಕೆ ಈ ರೀತಿಯಲ್ಲಿ ಹಾಕಬೇಕು. ಯಾರೂ ಸಹ ನಮ್ಮ ಉಗುರನ್ನು ತುಳಿಬಾರ್ದು. ಈ ತಪ್ಪನ್ನು ಸಹ ಮಾಡಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ನಾವು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡುವಂಥ ಈ ರೀತಿಯಾದಂಥ ತಪ್ಪುಗಳನ್ನು ನಾವು ಮಾಡದೇ ಇದ್ದಾಗ ಕಷ್ಟಗಳು ಅನ್ನುವಂಥದ್ದು ಕಡಿಮೆ ಪ್ರಮಾಣದಲ್ಲಿ ನಾವು ಅನುಭವಿಸ್ಬೇಕಾಗುತ್ತದೆ. ಹಾಗಾಗಿಬಿಟ್ಟು ಈ ಮುನ್ನೆಚ್ಚರಿಕೆಗಳನ್ನು ನಾವು ತಗೋಬೇಕಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದರೆ ಗೊತ್ತಲ್ವ, ಲೈಕ್ ಮಾಡಿ. ಇದೇ ರೀತಿಯಾಗಿರುವಂಥ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ.